ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಒಂದು ವಾಟರ್ ಮೆಲನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಮಿಕ್ಸಿನಲ್ಲಿ ರುಬ್ದಂತೆಯೇ, ಹಾಗೆಯೇ ವಿತೌಟ್ ಗ್ರೈಂಡಿಂಗ್ ಅಂತ ಹೇಳ್ಬೋದು. ಹಾಗೆಯೇ ದೇಹಕ್ಕೆ ತಂಪು ಕೊಡುವಂಥ ಸಬ್ಜಾ ಬೀಜನ ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ತುಂಬಾ ಒಂದು ಬಾಯಾರಿಕೆಗೆ ತಕ್ಕನಾದ ಜ್ಯೂಸು ಅಂತ ಹೇಳ್ಬೋದು. ಹಾಗೆಯೇ ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಬೀಜ ಅಂತಲೂ ಕೂಡ ಕರೀತಾರೆ. ಇದರಿಂದ ತುಂಬಾ ಉಪಯೋಗ ಇದೆ ಬಳಸೋದ್ರಿಂದ ನಮ್ಮ ದೇಹಕ್ಕೆ. ಹಾಗೆಯೇ ತುಂಬಾ ತಂಪು ಕೊಡುವಂಥ ಒಂದು ಸೀಡ್ಸ್ ಇದು. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಕಲ್ಲಂಗಡಿನ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟು ನಮಗೆ ಈ ಜ್ಯೂಸ್ಗೆ ಸಾಕಾಗುತ್ತೆ, ಕಲ್ಲಂಗಡಿ ಜ್ಯೂಸ್ಗೆ. ಹಾಗಾಗಿ ಅರ್ಧನ ಕಟ್ ಮಾಡಿಕೊಂಡು ಇನ್ನರ್ಧದಷ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಒಂದು 2 ಸ್ಪೂನಿಂದ 3 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ಮುಳುಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದನ್ನು ಹಾಕಿ ಒಂದು 2 ನಿಮಿಷದೊಳಗಡೆ ಎಲ್ಲ ನಮಗೆ ಫುಲ್ಲು ಕಂಪ್ಲೀಟಾಗಿ ಇದು ಫುಲ್ಲು ನೆಂದಿರುತ್ತೆ. ಸೊ ಜಾಸ್ತಿ ಆಗುತ್ತೆ ಅದು ಸಬ್ಜಾ ಬೀಜ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡ್ರೂ ಜ್ಯೂಸ್ಗೆ ಸಾಕಾಗುತ್ತೆ. ಅದನ್ನು ಕೂಡ ನೆನೆಯೋದಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನಾವು ಜ್ಯೂಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕಂಪ್ಲೀಟಾಗಿ ಅದು ನೆಂದಿರುತ್ತೆ, ಆ ಕಾರಣಕ್ಕೆ. ಹಾಗೆಯೇ ಇಲ್ಲಿ ಕಲ್ಲಂಗಡಿನೂ ಕೂಡ ತೊಗೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಜ್ಯೂಸ್ಗೆ. ಹಾಗೆಯೇ ಇದನ್ನು ನಾನು ಆಗಲೇ ಹೇಳ್ದಂಗೆ ವಿತೌಟ್ ಗ್ರೈಂಡಿಂಗ್, ಮಿಕ್ಸಿನಲ್ಲಿ ರುಬ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಹಾಕ್ಕೊಂಡು ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ. ನಾನು ಈ ರೀತಿ ಕಲ್ಲಂಗಡಿನ ಸ್ವಲ್ಪ ಸಣ್ಣದಾಗೇ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಚಾಕುನಿಂದ ಕಟ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಒಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದಿನ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಡಿಫ್ರೆಂಟಾಗಿ ಜ್ಯೂಸ್ ಮಾಡೋದ್ರಿಂದ ತುಂಬಾ ಒಂದು ರೀತಿ ಚೆನ್ನಾಗಿರುತ್ತೆ, ಬಾಯಿಗೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ 2 ಪೀಸ್ಗಳನ್ನು ಇದೇ ರೀತಿ ಸಣ್ಣ ಲೇಯರ್ಗಳಾಗಿ ಕಟ್ ಮಾಡಿಕೊಂಡು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನೆಲ್ಲ ಕಟ್ ಮಾಡಿದ ನಂತರ ಚಾಕುನಿಂದ ಮತ್ತೆ ಈ ರೀತಿ ನಾನು ಸಣ್ಣ ಪೀಸ್ಗಳಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಜ್ಯೂಸ್ಗೆ ಆದಷ್ಟು ಸಣ್ಣ ಪೀಸ್ಗಳಾಗಿದ್ರೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಜೊತೆಗೆ ಕಲ್ಲಂಗಡಿನಲ್ಲಿ ಇರುವಂಥ ಬೀಜಗಳನ್ನ ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಆಲ್ಮೋಸ್ಟ್ ತೆಕ್ಕೊಂಡಿದ್ದೀನಿ. ಸ್ವಲ್ಪ ಆದ್ರೂ ಜಾಸ್ತಿ ಇರುತ್ತಲ್ಲ ಬೀಜಗಳು, ಹಾಗಾಗಿ ಸ್ವಲ್ಪ ಉಳ್ಕೊಂಡಿದೆ. ಈ ರೀತಿ ಬೀಜಗಳಿದ್ದಾಗ ಹಣ್ಣಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ತಿಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಅದರಿಂದನೂ ಒಂದು ಉಪಯೋಗ ಇದೆ ಅಂತ ಹೇಳ್ಬೋದು. ಇನ್ನು ಈ ಕಲ್ಲಂಗಡಿ ಪೀಸ್ಗಳನ್ನ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಶುಗರ್ನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕಲ್ಲಂಗಡಿನಲ್ಲೇ ಜಾಸ್ತಿ ಶುಗರ್ ಅಂಶ ಇರುತ್ತಲ್ವ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ನೆನೆಸಿಟ್ಟಿರುವಂಥ ಸಬ್ಜಾ ಬೀಜನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹರಳಿದೆ ಅಂತ. ತುಂಬಾ ಬೇಗನೆ ಒಂದು ಟೈಮಲ್ಲಿ ಹರಳುತ್ತದೆ. ಇದು ತುಂಬ ಜಾಸ್ತಿ ಕೂಡ ಆಗುತ್ತೆ ಹರಳಿದ್ಮೇಲೆ. ಹಾಗಾಗಿ ನೀರನ್ನು ಕೂಡ ನಾವು ಮುಂಚೆನೇ ಜಾಸ್ತಿ ಹಾಕಿ ಇಡಬೇಕಾಗುತ್ತೆ. ಹಾಗೆಯೇ ಇದನ್ನು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ಎಷ್ಟು ಬಳಸ್ತೀವೋ ಅಷ್ಟು ಕೂಡ ದೇಹಕ್ಕೆ ತಂಪು ಅಂತ ಹೇಳ್ಬೋದು. ಹಾಗೆಯೇ ಎಲ್ಲ ಮಿಲ್ಕ್ ಶೇಕ್ಗಳಿಗೂ ಎಲ್ಲ ಜ್ಯೂಸ್ಗಳಿಗೂ ಕೂಡ ಆರಾಮ್ಸೆ ನಾವು ಇದನ್ನು ಬಳಸ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲು. ಅದನ್ನು ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಹಾಲನ್ನು, ಅದನ್ನು ಕೂಡ ನಾನು ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅದರ ಮಟ್ಟಿಗೆ ನೋಡಿ ಹಾಕೋಬೋದು. ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಇದು. ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಹಾಕೋತಾ ಇದ್ದೀನಿ. ಅಥವಾ ಐಸ್ ಕ್ಯೂಬ್ ಬೇಡ ಅಂತ ಹೇಳಿದ್ರೆ ಸ್ವಲ್ಪ 1/4 ಗಂಟೆ ನಾವು ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ಕೂಡ ಕೂಲಾಗಿದ್ದಾಗ ತೊಗೊಂಡು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಎಷ್ಟು ಹೆಲ್ತಿಯಾಗಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಕಲ್ಲಂಗಡಿ ಮಿಲ್ಕ್ ಶೇಕ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಡಿಫ್ರೆಂಟ್ ರುಚಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.